ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ದೊಡ್ಡೋರಿಗೆ ಮನೆ, ಜಮೀನು, ಸ್ವಂತ ಊರು ಅಂತಂದರೆ ಒಂದು ಎಮೋಷ್ನಲ್ ಕನೆಕ್ಷನ್ ಇದ್ದಂಗೆ. ಅದನ್ನು ಮಾಡೋದಕ್ಕೆ ಆಗಲಿ ಬಿಟ್ಕೊಡೋದಕ್ಕೆ ಆಗಲಿ ಅವರ ಹೆಜ್ಜೆ ಮಾತ್ರ ಹಿಂದೆನೇ ಇರುತ್ತೆ. ಹುಟ್ಟಿ ಬೆಳೆದಂತಹ ಮನೆಯೇ ಆಗಿರಲಿ, ಆಡಿ ಬೆಳೆದಂತಹ ಅಂಗಳವೇ ಆಗಿರಲಿ, ಒಂದು ಲೆಕ್ಕದಲ್ಲಿ ಸಮಥಿಂಗ್ ಸ್ಪೆಷಲ್ ಆಗಿರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವ ಬೆಲೆಗೂ ಕೂಡ ಕೊಡೋಕ್ಕಾಗಲ್ಲ. ಅದಕ್ಕೆ ಎಕ್ಸಾಂಪಲ್ನಂತೆ ಒಬ್ಬ ವ್ಯಕ್ತಿಯ ಹಠ ಹಾಗೂ ದೃಢ ಮನಸ್ಸಿಗೆ ಒಂದು ದೇಶದ ಸರ್ಕಾರವೇ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. ಹೈವೇ ನಿರ್ಮಾಣದ ಟೈಮ್ನಲ್ಲಿ ಭೂಮಿಯನ್ನು ವಶಕ್ಕೆ ಪಡೆಯೋಕೆ ಅಥವಾ ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರೋದೆ. ಇದೇ ಟೈಮ್ನಲ್ಲಿ ಚೀನಾದ ವಿರುದ್ಧ ಹಾಂಗ್ಪಿಂಗ್ ಅನ್ನುವಂತಹ ವ್ಯಕ್ತಿ ಬಿಲ್ಕುಲ್ ಒಪ್ಪಿಕೊಳ್ಳೋದಕ್ಕೆ ಹೋಗಲಿಲ್ಲ. ಆಗಿದ್ದಾಗಲಿ ಅಂತ ಚೀನಾದ ಹೈವೇ ಅಥಾರಿಟಿಯವರು ಹೈವೇಗೋಸ್ಕರ ನಾವು ನಿಮಗೆ 1,80,000 ಯೂರೋ ಅಂದರೆ ಭಾರತದ ರೂಪಾಯಿ ಹೋಲಿಕೆ ಮಾಡಿದ್ರೆ 2 ಕೋಟಿ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತಂದ್ರೂ ಕೂಡ ನೋವೇ ಅಂತ ಹಠ ಹಿಡಿದು ನಿಂತೇ ಬಿಟ್ಟಿದ್ದಾರೆ. ಒಂದು ಕಡೆ ಹೈವೇ ಮಾಡಲೇಬೇಕಾದಂಥ ಅನಿವಾರ್ಯತೆ ಸರ್ಕಾರಕ್ಕಿದ್ರೆ, ಇನ್ನೊಂದು ಕಡೆ ಹೈವೇ ಮಧ್ಯದಲ್ಲಿರುವಂತಹ ಮನೆಯನ್ನು ತೆರವು ಮಾಡೋದಕ್ಕೆ ಬಿಲ್ಕುಲ್ ಒಪ್ಪದಂತಹ ವೃದ್ಧನ ಹಠದಿಂದ ಹೆದ್ದಾರಿ ಮಧ್ಯದಲ್ಲೇ ವಾಸ ಮಾಡಬೇಕಾದಂತಹ ಇಕ್ಕಟ್ಟಿಗೆ ಆ ವೃದ್ಧ ಸಿಲುಕಿಬಿಟ್ಟಿದ್ದಾರೆ. ಸದ್ಯ ಈ ಅಜ್ಜನ ಮನೆಯ ಸುತ್ತಮುತ್ತ 2 ಪಥದ ಹೈವೇ ರಸ್ತೆ ಬಿಟ್ಟರೆ ಬೇರೇನೂ ಕೂಡ ಇಲ್ಲವೇ ಇಲ್ಲ. ಅಡಕತ್ತರಿಯಲ್ಲಿ ಸಿಲುಕಿಕೊಂಡಂತೆ ಈ ವೃದ್ಧನ ಮನೆ ಇದೆ. ಶಾಂಘೈನ ನೈಋತ್ಯ ಭಾಗದಲ್ಲಿರೋ ಜಿಂಗ್ಸಿ ಅನ್ನುವಂಥ ಪ್ರದೇಶದಲ್ಲಿ ಈಗ ಹೈವೇ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ಮಧ್ಯೆ ಅಜ್ಜನ ಮನೆ ಇದ್ದು ವಾಸ ಮಾಡಲೇಬೇಕಾದಂತಹ ಅನಿವಾರ್ಯತೆ ಆ ಅಜ್ಜನಿಗಿದೆ. ಈ ತಾತನಿಗೆ ಸರ್ಕಾರ ಹಾಗೂ ಹೈವೇ ಅಥಾರಿಟಿ ಅವರು ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ರು. ದಯವಿಟ್ಟು ಮನೆಯನ್ನು ಬಿಟ್ಕೊಡಿ, ಅದಕ್ಕೆ ಆಗೋ ರೀತಿಯಲ್ಲಿ ಒಳ್ಳೆ ಪರಿಹಾರನ ಕೊಡ್ತೀವಿ ಅಂತ ಹೇಳಿದರು. ಇದಕ್ಕೆ ಸುತಾರಾಮ್ ಒಪ್ಪದಂತಹ ಅಜ್ಜ 2 ಅಂತಸ್ತಿನ ಮನೆಯಲ್ಲಿ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ತಾತ ಒಪ್ಪದಿದ್ದಕ್ಕೆ ಈಗ ಮನೆಯ ಸುತ್ತಲೂ ಕೂಡ ಹೆದ್ದಾರಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಈಗ ನಡೀತಾ ಇರುವಂತಹ ಹೈವೇ ಪ್ರಾಜೆಕ್ಟ್ನಿಂದ ಸಿಕ್ಕಾಪಟ್ಟೆ ಧೂಳು ಬರ್ತಾ ಇದೆ. ಇದರಿಂದ ಸೇಫ್ ಆಗೋದಕ್ಕೆ ಅಜ್ಜ ಹಾಗೂ ಆತನ 11 ವರ್ಷದ ಮೊಮ್ಮಗ ಇಡೀ ದಿನ ಮನೆಯಿಂದ ಹೊರಡೆ ಹೋಗಿ ಸಿಟಿಯಲ್ಲಿ ಕೆಲಸ ಮಾಡ್ತಾರಂತೆ. ಸಂಜೆ ಕಾಮಗಾರಿ ಮುಗಿಯೋ ಟೈಮ್ಗೆ ಮನೆಗೆ ವಾಪಸ್ ಆಗ್ತಾರೆ. ಆದರೆ ಮುಂದೆ ಕಂಪ್ಲೀಟಾಗಿ ಹೈವೇ ಆದಮೇಲೆ ಹೈವೇಯಿಂದ ಬರುವಂತಹ ಶಬ್ದ ಹಾಗೂ ಪೊಲ್ಯೂಷನ್ ಬಗ್ಗೆ ಭಯ ಇದೆ. ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆನೂ ಕೂಡ ನನಗಿಲ್ಲ ಅಂತ ತಾತ ಹೇಳ್ಕೊಳ್ತಾರೆ. ಅಜ್ಜನಿಗೆ ಮನೆಯ ಜಾಗವನ್ನು ಬಿಟ್ಕೊಡೋದಕ್ಕೆ ಸರ್ಕಾರ ಹಾಗೂ ಹೈವೇ ಅಥಾರಿಟಿ ಅವರು 2 ಕೋಟಿ ರೂಪಾಯಿ ಕೊಡೋದಾಗೆ ಆಫರ್ ಕೊಟ್ಟಿದ್ರು. ಅದ್ಯಾವುದಕ್ಕೂ ಕೂಡ ಒಪ್ಪದಂತಹ ಅಜ್ಜ ನಾನು ಮನೆಯನ್ನು ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹಠವನ್ನು ಹಿಡಿದಿದ್ದಾರೆ. ಕೊನೆಗೆ ಜಿಂಗ್ಸಿ ನಗರದ ಸೆಕ್ರೆಟರಿ ಆಗಿದ್ದಾಗಲಿ ಅಂತ 1 ಕೋಟಿ ಹೆಚ್ಚಾಗಿ ಕೊಟ್ಟು 3 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಇಟ್ಸ್ ಇಂಪಾಸಿಬಲ್ ಅಂತ ಅಜ್ಜ ಖಡಕ್ಕಾಗಿ ಹೇಳಿಬಿಟ್ಟಿದ್ದಾರೆ. ಕೊನೆಗೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಅಜ್ಜನ ಮನೆಗೆ ಯಾವುದೇ ಡ್ಯಾಮೇಜ್ ಕೂಡ ಆಗದಂತೆ ಮನೆಯ ಸುತ್ತ ಹೆದ್ದಾರಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಇಡೀ ಹೈವೇ ಸುತ್ತುವರೆದು ಹೈವೇ ಸಿಲುಕಿರುವಂತಹ ಮನೆಯಲ್ಲಿ ಆ ಅಜ್ಜ ಹಾಗೂ ತನ್ನ ಮೊಮ್ಮಗ ಏಕಾಂಗಿಯಾಗಿ ಜೀವನ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅವರಿಗೆ ಎದುರಾಗಿದೆ. ಚೀನಾದ ದಿ ಮೆಟ್ರೋ ವರದಿಯ ಪ್ರಕಾರ ಅಜ್ಜ ಈಗ ಸರ್ಕಾರ ಕೊಡ್ತಾ ಇರುವಂತಹ ಹಣವನ್ನು ತಗೊಂಡು ನಾನು ಹಾಗೂ ನನ್ನ ಮೊಮ್ಮಗ ದೂರ ಹೋಗಿ ಬದುಕಬಹುದಾಗಿತ್ತು ಅಂತ ಬೇಜಾರಾಗಿದ್ದಾರಂತೆ. ಲೇಟೆಸ್ಟ್ ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.